ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 6th ಸೆಮಿಸ್ಟರ್ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ITR. ಸೊ ITR ಸಬ್ಜೆಕ್ಟ್ ಮೇಲೆ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 10 ಅಂತ ಏನಿದೆಲ್ಲ, ಸೊ ಈ ಕ್ವಶನನ್ನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಇಯರ್ದಲ್ಲಿ, ಅಂದರೆ ಲಾಸ್ಟ್ ಪ್ರೀವಿಯಸ್ ಇಯರ್ದಲ್ಲಿ 10 ಮಾರ್ಕ್ಸಿಗೆ ಕೇಳಿದ್ದಾರೆ ಈ ಕ್ವಶನನ್ನು. ಸೊ ಇದು ಸಾಲ್ವ್ ಮಾಡೋಣ. ಶ್ರೀ ವಿನಾಯಕ್ ಫರ್ನಿಚರ್ ಗಿವ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ. ಸೊ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 18,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ನ ಡಿವಿಡೆಂಡ್ ಫ್ರಾಮ್ ಟಾಟಾ ಕಂಪನಿ 22,000. ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ 80,000. ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಬಿಸ್ನೆಸ್ 8,25,000. ನೆಕ್ಸ್ಟ್ ನೋಡ್ರಿ, ಹೀಸ್ ಸನ್ ಈಸ್ ಡಿಸೇಬಲ್ಡ್, ಹಿ ಸ್ಪೆಂಟ್ rupees 15,000 training and deposited 40,000 for his maintenance in approved scheme of LIC of India ಅಂತ ಹೇಳ್ತಾರೆ. ಅಂದರೆ ಸೊ ಅವ್ರು ಇಲ್ಲಿ ಏನು ಮಾಡಿದ್ದಾರೆ, ಒಂದು ಪರ್ಸನ್ ವಿತ್ ಡಿಸಾಬಿಲಿಟಿ ಅಂತ ಹೇಳಿ ಬರುತ್ತಲ್ಲ, ಸೊ ಇಲ್ಲಿ ATDD ಬರುತ್ತೆ. ಸೊ ಇದು ಎಕ್ಸಾಮ್ಷನ್ ಇದೆ, ಅದಕ್ಕೆ rupees 75,000 ತನಕ ಏನಿದೆ ಇದಕ್ಕೆ ಎಕ್ಸಾಮ್ಷನ್ ಇದೆ. ಓಕೆ, ನೆಕ್ಸ್ಟ್ ಒನ್ನ ಟ್ಯಾಕ್ಸ್ ಡಿಡಕ್ಟೆಡ್ ಆಟ್ ಸೋರ್ಸ್ ₹2,500 ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಕಂಪ್ಯೂಟ್ ದ ಅಮೌಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಅನ್ನ ಕಂಪ್ಯೂಟ್ ಮಾಡ್ರಿ ಅಂತ ಹೇಳ್ತಾರೆ, ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಈಗ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಹಾಕ್ರಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇದೆ. ಸೊ ಫಸ್ಟಿಗೆ ನಾವೇನು ಮಾಡ್ಬೇಕಂದ್ರೆ, ಜಸ್ಟ್ ಇದನ್ನ ನೋಡಿದಾಗ ನಿಮ್ಗೆ ಇವೆಲ್ಲ ಏನಾದ್ರು ರೀ ಸೋರ್ಸಸ್ ಆಫ್ ಇನ್ಕಮ್ ಅದಾವಲ್ಲ, ಸೊ ನಮ್ಗೆ ಏನು ಮಾಡ್ಬೇಕಂದ್ರೆ ಸೋರ್ಸಸ್ ಆಫ್ ಇನ್ಕಮ್ದಾಗ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸ್. ಸೊ ಆಲ್ 5 ಹೆಡ್ಸ್ ಆಫ್ ಇನ್ಕಮ್ಸನ್ನು ನೋಡ್ಬೇಕು ನೀವು. ಇನ್ಕಮ್ ಟ್ಯಾಕ್ಸ್ದಾಗ 5 ಹೆಡ್ಸ್ ಆಫ್ ಇನ್ಕಮ್ಸ್ ನೋಡಬೇಕು. ಸೊ ಇಲ್ಲಿ ಯಾವ್ಯಾವ ಹೆಡ್ದಾಗ ಯಾವ್ಯಾವ ಬರ್ತಾವೆ ನೋಡ್ರಿ. ಫಸ್ಟ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಇಟ್ ಇಸ್ ಅ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಆಗುತ್ತೆ ಇದೆ. ಓಕೆ, ಡಿವಿಡೆಂಡ್ ಫ್ರಾಮ್ ಟಾಟಾ ಕಂಪನಿ, ಇಟ್ ಈಸ್ ಆಲ್ಸೋ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಇದು. ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ, ಇದು HP ಇನ್ಕಮ್ ಇದೆ, ಹೌಸ್ ಪ್ರಾಪರ್ಟಿ ಇನ್ಕಮ್ ಇದೆ. ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಬಿಸ್ನೆಸ್, ಇಟ್ ಇಸ್ ಅ ಬಿಸ್ನೆಸ್ ಇನ್ಕಮ್ ಅಂತ ಹೇಳ್ಬೋದು. ಓಕೆ, ಇಷ್ಟು ಅದಾವಲ್ಲ. ಸೊ ಈಗ ತಗೋರಿ ಅವನ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂತ ಹಾಕ್ರಿ, ಸೋರ್ಸಸ್ ಆಫ್ ಇನ್ಕಮ್ ಅಮೌಂಟ್ ಅಂತ ತಗೋರಿ. ಸೊ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಎಷ್ಟಿದೆ ನೋಡ್ರಿ. ಇಲ್ಪ ಅಂತಂದ್ರೆ ಬಿಸ್ನೆಸ್ ತಗೋರಿ, ಯಾವ್ದಾದ್ರು ತಗೋರಿ ನೀವು, ನಡೆಯುತ್ತೆ. ಸೊ ಬಟ್ ಈಗ ಸ್ಟಾರ್ಟಿಂಗ್ದಿಂದ ಬರೋಣ, ಫಸ್ಟ್ 1 by 1 ಪಾಯಿಂಟ್ ವೈಸ್ ಬರೋಣ. ಸೊ ನೋಡ್ರಿ, ಯಾವ್ದಾದ್ರು ನೀವು ತೆಗೆದುಕೊಳ್ಬೋದು. ಸೊ ಇವೆರಡು ಅದರ್ ಸೋರ್ಸ್ ಇನ್ಕಮ್ ಅದಲ್ಲ, ಸೊ ನಂತರ ಲಾಸ್ಟಿಗೆ ತೆಗೆದುಕೊಳ್ಳೋಣ. ಹೌಸ್ ಪ್ರಾಪರ್ಟಿ ಇನ್ಕಮ್ ಅನ್ನ ತೆಗೆದುಕೊಳ್ಳ್ರಿ. ಈಗ ಎಷ್ಟಿದೆ ಇದ್ರೆ 80,000 ಇದೆ. ಓಕೆ, ವಿ ಹ್ಯಾವ್ ಟು ಮೆನ್ಷನ್ 80,000. ನೆಕ್ಸ್ಟ್ ಬಿಸ್ನೆಸ್ ಇನ್ಕಮ್ ಅನ್ನ ತೆಗೆದುಕೊಳ್ಳ್ರಿ. ಸೊ ಎಷ್ಟ 8,25,000. 8,25,000. ಆಕ್ಚುಲಿ ಬಿಸ್ನೆಸ್ ಇನ್ಕಮ್ ಫಸ್ಟಿಗೆ ಬರಬೇಕು, ಇದು 80,000 ಸೆಕೆಂಡ್ ಬರಬೇಕು. ಬಟ್ ನಾನು ಇದ ಫಸ್ಟ್ ಮಾಡೀನಿ. ಬಟ್ ನೀವು ಬಿಸ್ನೆಸ್ ಇನ್ಕಮ್ ಫಸ್ಟಿಗೆ ತಗೋರಿ, ನಂತರ 80,000 ತಗೋರಿ. ಓಕೆ, ನೆಕ್ಸ್ಟ್ ನೋಡ್ರಿ, ನಂತರ ಇನ್ನು ಯಾವ್ದು ಇನ್ಕಮ್ ರೀ, ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ದಾಗ ಯಾರದಾವ ನೋಡ್ರಿ, 18,000, 22,000. ಓಕೆ, ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಅಂತ ಹಾಕ್ರಿ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 18,000, ಡಿವಿಡೆಂಡ್ 22,000. ಓಕೆ, ಇಷ್ಟ ಐತಿಲ್ರಿ, ಡಿವಿಡೆಂಡ್ 22,000 ಇದೆ. ಓಕೆ, ಸೊ ಟೋಟಲ್ ಮಾಡ್ರಿ ಅದ ಎಷ್ಟು ಬರುತ್ತೆ, 40,000 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 80,000 ಪ್ಲಸ್ 8,25,000 ಪ್ಲಸ್ 40,000 ಮಾಡಿದಾಗ ಸೊ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಬರುತ್ತೆ, 9,45,000. ಇದಕ್ಕೆ ಶಾರ್ಟ್ ಫಾರ್ಮ್ GTI ಅಂತಾರೆ, ಇದಕ್ಕೆ ಗ್ರಾಸ್ ಟೋಟಲ್ ಇನ್ಕಮ್. ನೆಕ್ಸ್ಟ್ ಲೆಸ್ ಡಿಡಕ್ಷನ್ ಮಾಡಬೇಕು, ATC ದಿಂದ ATU ತಕ ತೆಗೆದುಕೊಳ್ಬೇಕು. ಬಟ್ ATC ATDD ಡಿಡಕ್ಷನ್ ತಗೊಂಡಾರ ಇವರ ಪರ್ಸನ್ ವಿತ್ ಡಿಸಾಬಿಲಿಟಿ 75,000 ಹಾಕ್ಬೇಕು ನೀವು. ಓಕೆ, ಮೆಡಿಕಲ್ ಟ್ರೀಟ್ಮೆಂಟ್ಸ್ 75,000 ಲೆಸ್ ಮಾಡ್ರಿ. ಸೊ 9,45,000 ಮೈನಸ್ 75,000 ಮಾಡ್ಕೊರಿ, 8,70,000 ಇಟ್ ಇಸ್ ಅ ಟೋಟಲ್ ಇನ್ಕಮ್ ಅಂತ ಹೇಳ್ಬೋದು. ಓಕೆ, ಈ ತರ ನೀವು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಎಷ್ಟು ಐತ್ರಿ ಅವ್ರ ಟೋಟಲ್ ಇನ್ಕಮ್, 8,70,000. ಓಕೆ, ಇನ್ನು ನಮಗೆ ಅಡ್ವಾನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋದು ಕೊಟ್ಟಿದ್ದಾರೆ ಅವರು. ಓಕೆ, ಸೊ ನಾವು ಏನು ಮಾಡೋಣ, ಈಗ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹಾಕ್ರಿ. ಸೊ ನಂತರ ಅಡ್ವಾನ್ಸ್ ಟ್ಯಾಕ್ಸ್ ಮಾಡ್ಬೇಕು, ನಾವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕಂಪ್ಯೂಟ್ ಮಾಡಬೇಕು. ಸೊ ಈಗ ಒನ್ಸ್ ಅಗೇನ್ ನೋಡ್ರಿ, ಈಗ ಆ್ಯಕ್ಚುಲಿ ಅವ್ರದ ಎಷ್ಟು ಅಮೌಂಟ್ ಇದೆ ನೋಡ್ರಿ, ಇನ್ಕಮ್ ಟೋಟಲ್ ಇನ್ಕಮ್ ಎಷ್ಟು ಬಂದಿದ್ರೆ
8,70,000 ಇದನ್ನ ಟ್ಯಾಕ್ಸ್ ಸ್ಲ್ಯಾಬ್ದಾಗ ಹಾಕಬೇಕು. ಪರ್ಟಿಕ್ಯುಲರ್ಸ ಇಲ್ಲಿ ರೇಟ್ ಅಂತ ಕೊಡ್ರಿ, ರೇಟ ಟ್ಯಾಕ್ಸ್ ಅಮೌಂಟ್ ಅಂತ ಹಾಕ್ರಿ. ಸೊ ನೆಕ್ಸ್ಟ್ ಆನ್ ಫಸ್ಟ್ ಆ್ಯಕ್ಚುಲಿ ನಾ ಟ್ಯಾಕ್ಸ್ ಸ್ಲ್ಯಾಬ್ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಸೊ 2000 ಈಗ ಟ್ಯಾಕ್ಸ್ ಸ್ಲ್ಯಾಬ್ ಇದೆಯಲ್ಲ 2025-26 ಈ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಅಪ್ಡೇಟೆಡ್ ಇದೆ. ಸೊ ಹಿಂಗೆ ಸಾಲ್ವ್ ಮಾಡ್ಬೋದು ನೀವು. ಸೊ 3 ಲ್ಯಾಕ್ ತಗೊಂಡು ಫಸ್ಟಿಗೆ ಟ್ಯಾಕ್ಸ್ ಸ್ಲ್ಯಾಬ್ ಎಲ್ಲ ಒಂದು ಸೈಡ್ ಬರ್ಕೊಂಡ್ಬಿಡ್ರಿ, ಇಲ್ಲಿ ಒಂದೊಂದು ಲೈನ್ ಬಿಟ್ಬಿಟ್ಟ. ಆನ್ ಫಸ್ಟ್ 3 ಲ್ಯಾಕ್ ತನಕ ಟ್ಯಾಕ್ಸ್ ಏನಿರುತ್ತೆ ನಿಲ್ ಇರುತ್ತೆ. ನೆಕ್ಸ್ಟ್ 3 ಲ್ಯಾಕ್ದಿಂದ 6 ಲ್ಯಾಕ್ ತನಕ 5%. ನೆಕ್ಸ್ಟ್ 6 ಲ್ಯಾಕ್ದಿಂದ 9 ಲ್ಯಾಕ್ ತನಕ 10%. 9 ಲ್ಯಾಕ್ದಿಂದ 12 ಲ್ಯಾಕ್ ತನಕ 15%. ನೆಕ್ಸ್ಟ್ 12 ಲ್ಯಾಕ್ ಟು 15 ಲ್ಯಾಕ್ 20%. 15 ಲ್ಯಾಕ್ದ 20%. ನೆಕ್ಸ್ಟ್ 15 ಲ್ಯಾಕ್ ಆ್ಯಂಡ್ 20 ಲ್ಯಾಕ್ ತನಕ 25%. ಅಬೋವ್ 20 ಲ್ಯಾಕ್ ಯು ಹ್ಯಾವ್ ಟು ಪೇ ಟ್ಯಾಕ್ಸ್ 30%. ಓಕೆ, ಈ ಥರ ಟ್ಯಾಕ್ಸ್ ಸ್ಲ್ಯಾಬ್ ಇದೆ. ಸೊ ಆ್ಯಕ್ಚುಲಿ ಇದೆ ಅಕಾರ್ಡಿಂಗ್ ಟು 2025-26 ಪ್ರಕಾರ ಟ್ಯಾಕ್ಸ್ ಸ್ಲ್ಯಾಬ್ ಇದೆ, ಅಪ್ಡೇಟೆಡ್ ಸ್ಲ್ಯಾಬ್. ಓಕೆ, ಸೊ ನೆಕ್ಸ್ಟ್ ಈಗ ಏನು ಮಾಡ್ಬೇಕಂದ್ರೆ ಟೋಟಲ್ ಇನ್ಕಮ್ ಎಷ್ಟು ಬಂದಿದೆ ಅವ್ರದ 8,70,000 ಟೋಟಲ್ ಇನ್ಕಮ್ ಬಂದಿದೆ, ಇಲ್ಲಿ ಬಂದಿದ್ದಿಲ್ಲ. ಓಕೆ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಭಾಳ ಇಂಟ್ರೆಸ್ಟಿಂಗ್ ಇದೆ ಇದು ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿರಲ್ಲ. ಸೊ ಇನ್ನು ಟ್ಯಾಕ್ಸ್ ಸ್ಲ್ಯಾಬ್ದಾಗ ಮೆನ್ಷನ್ ಮಾಡೋದ. ಸೊ ಈಗ ಫಸ್ಟಿಗೆ ಏನು ಮಾಡಬೇಕು, ಆನ್ ಫಸ್ಟ್ 3 ಲ್ಯಾಕ್ವರೆಗೂ ಏನಿರುತ್ತೆ ಇನ್ಕಮ್ ಅರ್ನ್ ಮಾಡಿದ್ರೂ ಟ್ಯಾಕ್ಸ್ ಏನು ತುಂಬೋಂಗಿಲ್ಲ, ಎಕ್ಸಮ್ಟ್ ಇರುತ್ತೆ. ಓಕೆ, ಸೊ ಈಗ -3 ಲ್ಯಾಕ್ ಮಾಡ್ಕೊರಿ. ಸೊ ಅಂದ್ರೆ ಇನ್ನು ಎಷ್ಟು ಉಳಿತ್ರಿ ಅವ್ರದ್ದು ಇನ್ಕಮ್ 5,70,000 ಉಳಿತು. ಓಕೆ, ನೆಕ್ಸ್ಟ್ ಈ ಸ್ಲ್ಯಾಬಿಗೆ ಬರ್ತಾರವ್ರ 3 ಲ್ಯಾಕ್ದಿಂದ 6 ಲ್ಯಾಕ್ ತನಕ ಡಿಫ್ರೆನ್ಸ್ 3 ಲ್ಯಾಕ್ ರೀ. ಅವ್ರದ್ದೇನ ಎಷ್ಟು ಉಳಿದೈತಿ ಆ್ಯಕ್ಚುಲಿ 5,70,000. ಓಕೆ, ಈಸಿಲಿ ಇಲ್ಲೂ ನೀವು ಪೇ ಮಾಡಬೇಕು 5% ಅಂತ. 3 ಲ್ಯಾಕ್ ಇಂಟು 5/100 ಮಾಡ್ಕೊರೆ 15,000 ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ಎಷ್ಟು ಮೈನಸ್ ಮಾಡ್ಬೇಕ್ರಿ, 3 ಲ್ಯಾಕ್ ಮೈನಸ್ ಮಾಡಿದ್ರೆ ಇನ್ನು ಎಷ್ಟು ಉಳಿತ್ರಿ 2,70,000. ಇದು ನೆಕ್ಸ್ಟ್ ಸ್ಲ್ಯಾಬಿಗೆ ತೊಗೊಂಬರಿ ಅದನ್ನ 6 ಲ್ಯಾಕ್ದಿಂದ 9 ಲ್ಯಾಕ್ ತನಕ 3 ಲ್ಯಾಕ್ ಡಿಫ್ರೆನ್ಸ್ ಇದೆ. ಬಟ್ ನಮ್ಮ ಅಮೌಂಟ್ ಎಷ್ಟಿದೆ 2,70,000. 10/100 ಮಾಡ್ಕೊರಿ 27,000 ಅಂತ ಹೇಳಿ ಬರುತ್ತೆ. ಸೊ ಅವ್ರದ ಬ್ಯಾಲೆನ್ಸ್ ಇಲ್ಲೇ ಅಂದ್ರೆ ಟೋಟಲ್ ಇನ್ಕಮ್ 8,70,000 ಆಯ್ತು ಇಲ್ಲೇ. ಸೊ ಇಷ್ಟ ಮಾಡ್ರೆ ಇಲ್ಲಿ ಅವ್ರು ಈ ಟ್ಯಾಕ್ಸ್ ಸ್ಲ್ಯಾಬ್ದಾಗ ಬರೋದಿಲ್ಲ, ಇನ್ಕಮ್ ಜಾಸ್ತಿ ಇಲ್ಲ ಅವ್ರದ. ಸೊ ಈಗ 15,000 ಪ್ಲಸ್ 27,000 ಟೋಟಲ್ ಮಾಡೋದ್ರಿಂದ ಎಷ್ಟು ಬರುತ್ತೆ 42,000 ಬರುತ್ತೆ. ಇಟ್ ಇಸ್ ಅ ಇನ್ಕಮ್ ಟ್ಯಾಕ್ಸ್ ಅಂತ ಹಾಕ್ರಿ. ಆ್ಯಡ್ ಮಾಡ್ರಿ, ಇದಕ್ಕೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ಸನ್ನು ಆ್ಯಡ್ ಮಾಡಬೇಕು. 42,000 ಮೇಲೆ 4% ಮಾಡ್ಕೊರಿ. 42,000 ಇಂಟು 4/100 ಮಾಡಿದಾಗ ಸೊ ಎಷ್ಟು ಬರುತ್ತೆ ಅಂದ್ರೆ 4% ಮಾಡಿದಾಗ 1,680. ಅದು ಪ್ಲಸ್ ಮಾಡ್ಕೊರಿ. 42,000 ಪ್ಲಸ್ 1,680 ಪ್ಲಸ್ ಮಾಡಿದಾಗ 43,680 ಬರುತ್ತೆ. ಲೆಸ್ ಟ್ಯಾಕ್ಸ್ ಡಿಡಕ್ಟೆಡ್ ಆಟ್ ಸೋರ್ಸ್ ಅನ್ನ ಲೆಸ್ ಮಾಡ್ರಿ. ಎಷ್ಟಿದೆ ನೋಡ್ರಿ, ಎಷ್ಟಿದೆ ಅದ ಟ್ಯಾಕ್ಸ್ ಡಿಡಕ್ಟೆಡ್ ಆಟ್ ಸೋರ್ಸ್ 2,500 ಇದೆಲ್ಲ ಸೇಮ್ 2,500 ಮೈನಸ್ ಮಾಡ್ಕೊರಿ. ಅಂದ್ರೆ TDS ಅದ 3,680 ಮೈನಸ್ 2,500 ಮಾಡ್ರಿ 41,180. ಇಟ್ ಇಸ್ ಅ ಟ್ಯಾಕ್ಸ್ ಪೇಬಲ್ ಅನ್ಬೋದು. ಓಕೆ, ಇಷ್ಟು ಕೇಳ್ಯಾರ. ಸೊ ಪ್ರಾಬ್ಲಮ್ದಲ್ಲಿ ಟ್ಯಾಕ್ಸ್ ಪೇಬಲ್ ಅನ್ನ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಅಂತ ಹೇಳಿ ಕೇಳಿದಾರೆ. ಬಟ್ ಅಡ್ವಾನ್ಸ್ ಟ್ಯಾಕ್ಸ್ ಮಾಡ್ಬೇಕಾರೆ ಇನ್ನೂ ಒಂದು ಸ್ಟೆಪ್ ಇದೆ. ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಕೊಡ್ರಿ, ಇನ್ಸ್ಟಾಲ್ಮೆಂಟ್, ಡ್ಯೂ ಡೇಟ್, ರೇಟ್, ಟ್ಯಾಕ್ಸ್ ಅಮೌಂಟ್ ಅಂತ ಹಾಕ್ರಿ. ಸೊ ಈಗ ಏನು ಮಾಡ್ಬೇಕಂದ್ರೆ ಈಗ ಎಷ್ಟು ಬಂದಿದ್ದಿಲ್ಲ ಅವ್ರದ್ದು ಟ್ಯಾಕ್ಸ್ ಪೇಬಲ್ ಎಷ್ಟು ಬಂದಿದ್ರೆ 41,180. ಇದ್ರ ಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ಯಾವ ಥರ ಪೇ ಮಾಡ್ತಾರಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಓಕೆ, 15/6/2025, 15/9/2025, 15/12/2025, 15/3/2025 ಅಂತ ಹಾಕ್ರಿ. ನೆಕ್ಸ್ಟ್ ರೇಟ್ದಾಗ 15%, 30%, 30%, 25% ಹಾಕೋಬೇಕು. ಸೊ 41,800 ಇಂಟು 15/100 ಮಾಡ್ಕೊರಿ. ಫಸ್ಟ್ಗೆ 6,177. ನೆಕ್ಸ್ಟ್ 41,180 ಇಂಟು 30/100 ಮಾಡ್ಕೊರಿ 12,354. ನೆಕ್ಸ್ಟ್ 30% ಮಾಡ್ಕೊರಿ 12,384. ನೆಕ್ಸ್ಟ್ 41,180 ಇಂಟು 25% ಮಾಡ್ಕೊರಿ 10,295. ಸೊ ಟೋಟಲ್ ಮಾಡ್ರಿ ಇದನ್ನ.
ಸೊ ಎಷ್ಟು ಟೋಟಲ್ ಮಾಡ್ಬೇಕ್ರಿ 6177 12,354 ನೆಕ್ಸ್ಟ್ 12,354 10,295 ಸೊ ಟೋಟಲ್ 41,180 ಓಕೆ ಅವ್ರ ಟ್ಯಾಕ್ಸ್ ಎಷ್ಟಿದೆ ರೀ ಟ್ಯಾಕ್ಸ್ ಪೇಬಲ್ 41,180 ಅಡ್ವಾನ್ಸ್ ಟ್ಯಾಕ್ಸ್ ಕೂಡ 41,180 ಈ ಥರ ಸಿಮಿಲರ್ ಬರಬೇಕು ಓಕೆ ನಿಮ್ಮ ಕ್ಲಾಸ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಓಕೆ ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್ ಓಕೆ ಸೊ ನೀವು ಇನ್ನೊಂದು ಆ್ಯಕ್ಚುಲಿ ಈ ಪ್ರಾಬ್ಲಮ ಅಡ್ವಾನ್ಸ್ ಟ್ಯಾಕ್ಸ್ ಮೇಲೆ ಇದೆಯಲ್ಲ ಸೊ ಇನ್ನೂ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಅದಾವೆ TDS ಮೇಲೂ ಪ್ರಾಬ್ಲಮ್ಸ್ ಅದಾವೆ ನೋಡ್ರಿ ಅವನು ಕೂಡ ನೋಡ್ಕೋರಿ ಓಕೆ ಅಡ್ವಾನ್ಸ್ ಟ್ಯಾಕ್ಸ್ ಮೇಲೆ ಥಿಯರಿ ನೋಡ್ಕೋರಿ TDS ಮೇಲೆ ಕೂಡ ಥಿಯರಿಯನ್ನು ನೋಡ್ಕೋರಿ ಓಕೆ ಹೆಲ್ಪ್ ಆಗುತ್ತೆ ನಿಮ್ಗೆ ಓಕೆ ಸೊ ಈ ಥರ ಅಡ್ವಾನ್ಸ್ ಟ್ಯಾಕ್ಸ್ ಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಈ ಥರ ಇದೆ ಓಕೆ ಒನ್ಸ್ ಅಗೇನ್ ಎಲ್ಲರಿಗೂ